ಮಕ್ಕಳಿಂದ ಅಹವಾಲು ಸ್ವೀಕಾರ ಮತ್ತು ಸಂವಾದ ಕಾರ್ಯಕ್ರಮ. ಶಿರಾದಲ್ಲಿ ಬಾಲ್ಯ ವಿವಾಹ, ಆನ್ಲೈನ್ ವಂಚನೆ ವಿರುದ್ಧ ಜಾಗೃತಿ. ಶಿರಾನಗರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕ, ಪೊಲೀಸ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಕಾರದಲ್ಲಿ ಮಕ್ಕಳಿಂದ ಅಹವಾಲನ್ನ ಸ್ವೀಕಾರ ಮತ್ತು ಮಕ್ಕಳ ಶಿಕ್ಷಣದ ಜೊತೆಗೆ ರಕ್ಷಣೆ ಕುರಿತು ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಡಾ ತಿಪ್ಪೇಸ್ವಾಮಿ ಕೆಟಿ ಅವರು ಮಕ್ಕಳ ಅಹವಾಲನ್ನ ಆಲಿಸಿ ಮಕ್ಕಳಲ್ಲಿ ಕೆಲವು ವಿಷಯಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರು. ಈ ವೇಳೆ ಶಿಕ್ಷಣದ ಹಕ್ಕು, ಬಾಲ್ಯ ವಿವಾಹ ತಡೆ, ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಹಾಗೂ ಉಚಿತ ಶಿಕ್ಷಣ, ಆನ್ಲೈನ್ ಮೋಸ ವಂಚನೆಗಳಿಂದ ಮಕ್ಕಳನ್ನ ರಕ್ಷಿಸುವುದು, ಎಲ್ಲ ಹೆಣ್ಣು ಮಕ್ಕಳಿಗೂ ವಸತಿ ಪ್ರವೇಶಕ್ಕೆ ಅವಕಾಶ ಕಲ್ಪಿಸುವುದು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೇಳಿದ್ರು. ರಾಜ್ಯದಾದ್ಯಂತ ನಮ್ಮ ಆಯೋಗದ ಮುಂದೆ ನೂರಾರು ಪ್ರಕರಣಗಳು ದಾಖಲಾಗುತ್ತಲ್ವಾ, ಅದರಲ್ಲಿ ತುಂಬಾ ಪ್ರಕರಣಗಳು ಇತ್ತೀಚೆಗೆ ಬಂದಾಗಿರುವಂತದ್ದು ಮಕ್ಕಳ ಸಾರಿಗೆ ಸಂಬಂಧಪಟ್ಟಂತ ಸಮಸ್ಯೆ ಬರ್ತಾರೆ. ಅದ್ರಲ್ಲಿ ಗೊತ್ತಿರೋದು ಏನೇನು ಸಮಸ್ಯೆ ಗೊತ್ತಾ? ಒಂದೇದು, ಮಕ್ಕಳು ಫುಟ್ಬೋರ್ಡ್ ಮೇಲೆ ನಿಂತು ಬಿದ್ದಿರೋ ಪ್ರಕರಣ ಇದಾವೆ. ಬಿದ್ದು ಮಗು ತಲೆ ಹೊಡ್ಕೊಂಡು ಸತ್ತಿರೋ ಪ್ರಕರಣ ಆಯೋಗದಲ್ಲಿ ದಾಖಲಾಗಿದೆ. ಮತ್ತು ಬಸ್ಗಳು ಜಾಸ್ತಿ ಸಿಗ್ತಾ ಇಲ್ಲ ಅಂತ ಸಮಸ್ಯೆ ಇದೆ. ಹಾಗಾಗಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸಾರಿಗೆ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಒಂದು ಶಿಫಾರಸು ಮಾಡಿ ರಾಜ್ಯದಲ್ಲಿ ವಿದ್ಯಾರ್ಥಿ ಸ್ನೇಹಿ ಸಾರಿಗೆ ವ್ಯವಸ್ಥೆ ರೂಪಿಸಬೇಕು ಅನ್ನೋ ಶಿಫಾರಸನ್ನು ಈಗಾಗಲೇ ಕೊಟ್ಟಿದೆ. ಸಚಿವರ ಗಮನಕ್ಕಾಗಲೂ ಕೂಡ ಹೋಗಿ ಎಕ್ಸ್ಟ್ರಾ ಬಸ್ ನ ಖರೀದಿಸ್ತೀವಿ ಅನ್ನೋಂತ ಒಂದು ಸ್ಟೇಟ್ಮೆಂಟ್ ನ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನಿಮ್ಗೆ ಆಟಕ್ಕೆ ಬಿಡ್ತೀವಿ, ನಾವು ಬಿಡಲ್ಲ ಅಂತ ಹೇಳಲ್ಲ. ಆದ್ರೆ ನೀವು ಓದೋದು ಬರೆಯೋದು ಡಿಸಿಪ್ಲಿನು ಎಷ್ಟು ಅಚ್ಚುಕಟ್ಟಾಗಿ ಎಕ್ಸಾಮ್ ನಲ್ಲಿ ನೀವು ಕಲಿತೀರಿ, ಬರೀತೀರಿ, ಇದೆಲ್ಲ ನೋಡ್ಕೊಂಡು ನಾವೇನ್ ಮಾಡ್ತೀವಿ, ಆಟಕ್ಕೆ ಬಿಡ್ತೀವಿ. ನೀವು ಈಗ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು ನಿಮ್ಮ ಅಕಾಡೆಮಿಕ್ ಸೈಡು ನಾವು ಕೊಡ್ತೀವಿ. ಅದರಲ್ಲಿ ನೀವು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಓದಿ, ಬರೀರಿ, ಒಳ್ಳೆ ಮಾರ್ಕ್ಸ್ ತೆಗಿರಿ. ಬೇಕಾದ್ರೆ ವಾರಕ್ಕೆ 5 ಫೀಲ್ಡು ಕರ್ಕೊಂಡು ಹೋಗ್ತೀವಿ ನಾವು. ನೀವು ಅದನ್ನ ಬಿಡ್ತೀರಾ, 90% ಪೀಗೆ ಹಾಕೊಳ್ತೀರಾ, ಇನ್ನು 10% ಓದೋದು ಬರೀದಕ್ಕೆ ತೆಗಿತೀರಾ. ನೀವು ಶೂರಿಟಿ ಕೊಡ್ರಿ, ಸರ್ ನಾನು ಚೆನ್ನಾಗಿ ಓದ್ತೀನಿ, ನಾನು ಚೆನ್ನಾಗಿ ಬರೀತೀನಿ, ಒಳ್ಳೆ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ತೆಗಿತೀನಿ, ಡಿಸಿಪ್ಲಿನ್ ನಾನು ಮೇಂಟೈನ್ ಮಾಡ್ತೀನಿ ಅಂತ ನೀವೆಲ್ಲ ಭರವಸೆ ಕೊಡಿ. ಮಕ್ಕಳು ನಾವು ಡೈಲಿ ಫೀ ಕರ್ಕೊಂಡು ಹೋಗೋದು ಏನು ಸಮಸ್ಯೆ ಆಗಲ್ಲ. ಶೂರಿಟಿ ಕೊಡ್ತೀರಾ ನೀವು? ನಾವು ರೆಡಿ, ನೀವು ಓದಕ್ಕೆ ರೆಡಿ ಇದ್ದೀರಾ? ಸರ್ ನೀವು ಕಂಪ್ಲೀಟ್ ಮಾಡ್ಬಿಡ್ತೀರಾ, ಸರ್ ವಾರದಲ್ಲಿ 4 ಇಡಬೇಕು ಅಂತ ಹೇಳಿ. ಸರ್ ಎಜುಕೇಶನ್ ಫಸ್ಟ್ ಇಂಪಾರ್ಟೆನ್ಸ್ ನಮಗೂ ಗೊತ್ತು. ಸೊ ಪ್ರತಿಯೊಬ್ಬ ಮಗುನು ಆಟ ಆಡಬೇಕು ಅನ್ನೋದು ನಮಗೂ ಮನಸ್ಸಿನಲ್ಲಿದೆ. ಬಟ್ ನೀವು ಚೆನ್ನಾಗಿ ಓದಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಒಂದೊಂದು ಫೀಟ್ ಕಟ್ ಮಾಡ್ತೀವಿ. ಇನ್ನು ಈ ವೇಳೆ ತಹಸೀಲ್ದಾರ್ ಆನಂದ್ ಕುಮಾರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಹರಿಪ್ರಸಾದ್, ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿ ಕೃಷ್ಣಪ್ಪ ಸೇರಿದಂತೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.